ನೀವು ಆಪಲ್ ಬ್ಯೂಟಿಗಳನ್ನ ಎಲ್ಲಿ ಹುಡ್ಕೊಂಡು ಬರ್ತೀರಾ ಅಂತ ಎಲ್ಲ ಕೇಳ್ತಿದ್ದಾರೆ. ಆಪಲ್ ಬ್ಯೂಟಿ ತರ ಹೀರೋಯಿನ್ಸ್ಗಳನ್ನ ಎಲ್ಲಿ ಹುಡ್ಕೊಂಡ್ ಬರ್ತಾರೆ ರವಿ ಸರ್ ಅಂತ ಎಲ್ಲ ಕೇಳ್ತಿದ್ದಾರೆ. ಆಪಲ್ ಬ್ಯೂಟಿನ ಆಪಲ್ ಬ್ಯೂಟಿ ತರ ನೀವು ಹೀರೋಯಿನ್ಸ್ ಆಪಲ್ ಬ್ಯೂಟಿ ನೀನು ಕಂಡಿಡ್ತಿದ್ದ ಇದು ಬ್ಯೂಟಿ ಓಕೆ ಆಪಲ್ ಬ್ಯೂಟಿ ಅನ್ನೋದು ಎಲ್ಲ ಆ್ಯಪ್ಗಳಲ್ಲಿ ಹೋಗಿ ನಿಮಗೆಲ್ಲ ಆ್ಯಪ್ಗಳಲ್ಲಿ ಆ್ಯಪಲ್ ಥರ ಕಾಣಿಸ್ತಾ ಇರ್ಬೇಕು ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕನೆಕ್ಟ್ ಆಗ್ತಾ ಇದ್ದಾರೆ. ಇವಾಗ ಸುಲಭ, ನಾವು ಪ್ರೇಮ್ಲೋಕ ಟೈಮಲ್ಲಿ ಮಾಡೋದಕ್ಕೂ ಇವಾಗ ತುಂಬ ಸುಲಭ ಇದೆ. ಈಗ ತುಂಬ ಜನ ಕನೆಕ್ಷನ್ ಆ್ಯಪಲ್ ಬಂದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ. ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಯಾಕಂದರೆ ಈ ಸಿನಿಮಾ ಬಂದ್ಬಿಟ್ಟು ಪ್ರೇಮ್ಲೋಕ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಜೊತೆ ನಡೆಯುವಂಥ ಒಂದು ಕಥೆ ಅದು. ಸೊ ಥ್ರೂಔಟ್ ಜನ ಟ್ರಾವೆಲ್ ಮಾಡ್ತಾರೆ ಜೊತೆಯಲ್ಲಿ ಇಡೀ ಸಿನಿಮಾ. ನಾವೇನು ಒರಿಜಿನಲ್ ಪ್ರೇಮ್ಲೋಕ ಕಾಲೇಜ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ವು, ಇದು ವಿತ್ ಪೀಪಲ್ ನಡೆಯುವಂಥ ಒಂದು ಲವ್ ಸಬ್ಜೆಕ್ಟ್. ಸೊ ನಾಳೆ ಇಲ್ಲಿ ಇಲ್ಲಿರೋರು ಯಾರು ಬೇಕಾದ್ರೂ ಸಿನಿಮಾದಲ್ಲಿ ಬಂದು ಪಾತ್ರವಾಗಿ ಬರ್ತಾ ಇರ್ತಾರೆ ಸಿನಿಮಾದಲ್ಲಿ. ಸೊ ಇಟ್ ಟ್ರಾವೆಲ್ಸ್ ವಿತ್ ದಿ ಪೀಪಲ್. ಸೊ ಇಡೀ ಹಂಗೆ ನೋಡೋಕೆ ಇಡೀ ಕರ್ನಾಟಕ ಅಂತಲ್ಲ, ಇಡೀ ವರ್ಲ್ಡೇ ಆ ಪಿಕ್ಚರ್ಗೆ ಬಿಕಮ್ಸ್ ಎ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಂತ ಫಿನಿಶಿಂಗ್ ಸಿನಿಮಾ ತರ್ತೀವಿ ನಾವು. ಅದರಿಂದ ಎಲ್ಲರಿಗೂ ಅವಕಾಶ ಇದೆ ಸಿನಿಮಾದಲ್ಲಿ. ಬಟ್ ಅದನ್ನು ಆಗಲೇ ಒಂದು ಅಷ್ಟೊಂದು ಅಪ್ಲಿಕೇಶನ್ಸ್ ಬಂದ್ಬಿಟ್ಟಿದೆ, ನಮ್ಮ ಫ್ಯಾಮಿಲಿನ ಹಾಕೊಳ್ಳಿ, ನಿಮ್ಮ ಫ್ಯಾಮಿಲಿನ ಹಾಕೊಳ್ಳಿ ಅಂತ. ಅದು ಹಂಗೆ ಹಾಕೊಳ್ಳೋದಕ್ಕಾಗೋದಿಲ್ಲ. ಎಲ್ಲರೂ ಮೆಸೇಜಸ್ಸು ಹಾಕೊಂಡು ಕೂತಿದ್ದೀವಿ, ಎಲ್ಲ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗ ಒಂದೊಂದಾಗಿ ಫ್ಯಾಮಿಲಿನ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಸೇರಿಸ್ಬೇಕು, ಯಾಕಂದರೆ ಎಲ್ಲ ರೋಡ್ ಸೈಡ್ ಸೇರಿಸ್ಬೇಕು, ಆಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು, ಅದೊಂದು ದೊಡ್ಡ ಭಾಗ ಅದು. ಹೇಳಿ ಏನು ಅಲ್ಲ ಪಕ್ಕದಲ್ಲಿ ಸೈಡ್ ಗುಸು ಅಂತ ಈಗಲೇ ಇನ್ನು ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ ನಂದು. ನಾನು ಕೇಳಿದ್ದು, ನೀವು ಆಪಲ್ ಬ್ಯೂಟಿ ಥರ ಹೀರೋಯಿನ್ಗಳನ್ನ ಹುಡ್ಕೊಂಡು ಬರ್ತೀರಾ ಅಂತ. ನೀವು ಪ್ರೇಮಲೋಕ 2ರಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂತಂದರೆ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀರಾ ಸರ್. ಈಗ ಇದು ಸೂಪರ್ ಮಾಡೆಲ್ ಬಗ್ಗೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಸಿನಿಮಾ. ಸೊ ಇದು ನಿಮಗೆ ತುಂಬ ಕನೆಕ್ಟ್ ಆಗಿರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಆ ಥರ ಹೀರೋಯಿನ್ಸ್ಗಳನ್ನ ನೀವು ತುಂಬ ಜನನ ನೋಡಿರ್ತೀರ, ಇಂಟ್ರೊಡ್ಯೂಸ್ ಮಾಡಿದ್ದೀರಾ ನೀವು ಕೂಡ. ಸಾಕಷ್ಟು ಅವರ ಪ್ರತಿಭೆಯನ್ನು ಹೊರಗಡೆ ತಂದಿದ್ದೀರಾ, ಸಾಕಷ್ಟು ಹೀರೋಯಿನ್ಸ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ನೀವು ಹತ್ರದಿಂದ ನೋಡಿರ್ತೀರ. ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು ಇದ್ರೆ ಸರ್, ಅಂದರೆ ಈ ಸ್ಟೋರಿ ನಿಮಗೆ ಎಷ್ಟು ಕನೆಕ್ಟ್ ಆಯಿತು, ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಬರೋ ಹೆಣ್ಮಕ್ಳಿಗೆ ರವಿಚಂದ್ರನ್ ಸರ್ ಏನು ಒಂದು ಮೆಸೇಜ್ ಕೊಡ್ತಾರೆ ಅಂತ. ಸಿನಿಮಾ ಇಂಡಸ್ಟ್ರಿಗೆ ಬರೋ ಹೀರೋಯಿನ್ಸ್ ನಾನೇನು ಮೆಸೇಜ್ ಕೊಡಲಿ? ಅವ್ರು ಅದೇ ಅಲ್ವಾ ಸರ್, ನೀವು ಒಬ್ಬ ಗುರು ಆಗಿ ಇರ್ತೀರಾ. ಎಲ್ಲಿ ಇಲ್ಲ, ಇಲ್ಲಿ ಇನ್ನೂ ಶುರುನೇ ಆಗಿಲ್ಲ ನನಗೆ. ಇವಾಗ ಪ್ರೊಫೆಸರ್ ಅಂತ ಗೊತ್ತಾಗಿರೋದು ನನಗೆ. ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ, ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇನ್ನೂ ಪಾತ್ರಕ್ಕೆ ಇಳಿದಿಲ್ಲ ನಾನು. ಈಗ ಬಂದ ತಕ್ಷಣ ನನಗೆ ಇವತ್ತು ಪ್ರೆಸ್ ಮೀಟ್ ಇರೋದೇ ಗೊತ್ತಿಲ್ಲ. ಶೂಟಿಂಗ್ ಅಂದ್ಕೊಂಡು ಓಡ್ಬೋದ್ರೆ ಪ್ರೆಸ್ ಮೀಟ್ ಅಂದರು. ಇದೇ ಶುರುನೇ ಮಾಡಿಲ್ವಲ್ರಿ, ನನ್ನ ಕ್ಯಾರೆಕ್ಟ್ರಿಗೆ ಎಂಟ್ರ್ ಆಗಿಲ್ಲ ಅಂದೆ. ಏನೇ ಪಾತ್ರ ಕೊಟ್ಟರು ಕೂಡ ತೂಕವಾಗಿರೋ ಪಾತ್ರ ಅಂತಲ್ಲ, ಯಾವ ಪಾತ್ರ ಕೊಟ್ಟರು ನಾವು ಅದನ್ನು ಜಸ್ಟಿಫೈ ಮಾಡೋದು ನಮ್ಮ ಡ್ಯೂಟಿ ಆಗುತ್ತೆ. ಅದರಲ್ಲೂ ಈ ಥರ ಪಾತ್ರ ಕೊಟ್ಟಾಗ ಅದು ಇನ್ನು ನಮ್ಮನ್ನು ಅವ್ರ ಬೆಲೆ ನಂಬಿರೋದು ಈ ಪಾತ್ರ ನೀವೇ ಕರೆಕ್ಟ್ ಅಂತ. ಇದಕ್ಕೆ ಬೇರೆ ಪಾತ್ರ ಇಲ್ಲ ಅನ್ನೋದೇ ಥರದಲ್ಲಿ ಅವ್ರು ಮಾತಾಡ್ತಾರೆ ಅವರು. ಅದು ಅವ್ರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ಆ ನಂಬಿಕೆ ನಾವು ಉಳಿಸ್ಕೊಂಡು ಹೋಗೋದು ಕೆಲಸ. ಅದು ಒಂದು ಒಳ್ಳೆ ಮಾತುಗಳು ಹೇಳೋದಕ್ಕೆ ಯಾರ ಕೈಲಿ ಆಗುತ್ತೆ, ಅದು ಹೇಳಿದ್ರೆ ಜನಕ್ಕೆ ತಲುಪುತ್ತೆ ಅನ್ನೋದು ಇವತ್ತು ತುಂಬ ಮುಖ್ಯ ಆಗಿದೆ. ಅಂಥದ್ರಲ್ಲಿ ಅವ್ರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಕೆಲಸ ನಾನು ಮಾಡ್ತೀನಿ. ನನ್ನದು ನಿಮಗೂ ಗೊತ್ತು, ನನ್ನ ಮಾತುಗಳು ಐ ಥಿಂಕ್ ಜನ ಇಷ್ಟಪಡ್ತಾರೆ ಅನ್ಸುತ್ತೆ. ಡ್ರಾಮಾ ಜೂನಿಯರ್ಸಲ್ಲಿ ಕೂತ್ಕೊಂಡು ಮಾತಾಡೋದು, ವೇದಿಕೆಗಳು ಮಾತಾಡೋ ಒಂದೆರಡು ಮಾತುಗಳು ವೈರಲ್ ಆದಾಗ ಜನ ಬಂದು ಸರ್ ಎಂತ ಒಳ್ಳೆ ಮಾತು ಹೇಳಿದ್ರಿ ಅಂತಾರೆ. ಬಹುಶಃ ಅದೆಲ್ಲ ಸೇರ್ಕೊಂಡು ಇಲ್ಲಿ ಈ ಪಾತ್ರ ಸಿಕ್ಕಿದೆ ನನಗೆ ಅಷ್ಟೇ.